ಕನ್ನಡಿಗರೇ ನಮಸ್ಕಾರ. ಎಲ್ಲ ಶ್ರಮಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇವತ್ತು KRS ಪಕ್ಷದ ಒಂದು ಪ್ರಾದೇಶಿಕ ಕಚೇರಿಯಾದ ಮೈಸೂರಿಂದ ಒಂದು ಲೈವ್ ಮೂಲಕ ಗುತ್ತಿಗೆ ಕಾನೂನು ಅಡಿಯಲ್ಲಿ ಮಾಡುವಂತ ಕಾರ್ಮಿಕರಿಗೆ ಆಗುವಂತ ಸಮಸ್ಯೆಗಳು ಮತ್ತೆ ಈ ಗಿಗ್ ವರ್ಕರ್ಸ್ ಅಂತ ಇದಾರಲ್ಲ ಅವ್ರಿಗಿರುವಂತಹ ಸಮಸ್ಯೆಗಳ ಬಗ್ಗೆ ಮತ್ತೆ ಅವ್ರಿಗೆ ಏನೆಲ್ಲ ಸರ್ಕಾರದಿಂದ ಅವಮಾನವನ್ನ ಎದುರಿಸ್ತಾ ಇದ್ದಾರೆ ಮತ್ತೆ ಸರ್ಕಾರದಿಂದ ಏನೆಲ್ಲ ಅವ್ರಿಗೆ ಅನಾನುಕೂಲ ಆಗ್ತಾ ಇದೆ, ಯಾಕೆ ಅವರ ಶ್ರೇಯಸ್ಸು ಮತ್ತೆ ಅವರ ಶ್ರಮಕ್ಕೆ ತಕ್ಕದಾದಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ ಆಗ್ತಾ ಇಲ್ಲ, ಮತ್ತೆ ಉದ್ಯೋಗ ಭದ್ರತೆ ಯಾಕಿಲ್ಲ ಅನ್ನೋ ವಿಚಾರದ ಬಗ್ಗೆ ನಿಮ್ಮ ಜೊತೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಬೇಸಿಕಲಿ ನಾನು ಒಬ್ಬ ನ್ಯಾಯವಾದಿ ಅಡ್ವೊಕೇಟ್ ಆಗಿದ್ದೀನಿ. ಹಿಂದೆ ಕಾರ್ಮಿಕರ ವಿಚಾರವಾಗಿ ನಾನು ಒಂದು ಕಂಪನಿಯ HR ಮ್ಯಾನೇಜರ್ ಆಗಿದ್ದಾಗಲೂ ಕೂಡ ನಾನು ಕಾರ್ಮಿಕರ ಅನೇಕ ವಿಚಾರ ಬಗ್ಗೆ ಧ್ವನಿ ಎತ್ತಿದ್ದೆ. ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಆಗುವಂತಹ ಅನ್ಯಾಯ ಈ ವಿಚಾರಗಳ ಬಗ್ಗೆ ನಾನು ಹೇಳಬೇಕಾದ್ರೆ ಗುತ್ತಿಗೆ ಕಾನೂನು, ಈ ಗುತ್ತಿಗೆ ಕಾನೂನು ಅನ್ನೋದು ಹೇಗೆ ಬಂತು? ಕಾಂಟ್ರಾಕ್ಟ್ ಲೇಬರ್ ಆಕ್ಟ್, ಗುತ್ತಿಗೆ ಕಾನೂನಿನ ಕಾಯ್ದೆ. ಇದು ನಿಜವಾಗ್ಲೂ ಕಾರ್ಮಿಕರ ಮರಣ ಶಾಸನ ಅನ್ನೋದು ನನ್ನ ವೈಯಕ್ತಿಕ ನಿಲುವು. ನನ್ನ ವೈಯಕ್ತಿಕ ನಿಲುವಲ್ಲಿ ಕೆಲವೊಂದು ಅಂಶಗಳನ್ನ ತಮಗೆ ಹೇಳ್ಕೊಡ್ತಾ ಬರ್ತೀನಿ. ಗುತ್ತಿಗೆ ಕಾನೂನಿನ ಅಡಿಯಲ್ಲಿ ಈ ಕೈಗಾರಿಕೆಗಳು ಅಥವಾ ಒಬ್ಬ ಮಾಲೀಕ ಏಕೆ ನೇಮಕ ಮಾಡ್ಕೊಡ್ತಾನೆ ನೋಡ್ರಿ. ಕಾಂಟ್ರಾಕ್ಟ್ ಲೇಬರ್ ತಗೊಳ್ಳೋವಂಥದ್ದು ಪರ್ಮನೆಂಟ್ ಲೇಬರ್ಗಳಿಗೆ ಅಸಿಸ್ಟ್ ಮಾಡೋದಿಕ್ಕೆ ಅಂತೇಳಿ ತಗೊಳ್ತಾರೆ ಒಂದ್ ಕಡೆ. ಇನ್ನೊಂದಿಷ್ಟು ಕಡೆ ಪೂರ್ಣ ಪ್ರಮಾಣದಲ್ಲಿ ಈ ಗುತ್ತಿಗೆ ಕಾನೂನು ಅಡಿಯಲ್ಲಿ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ತಾರೆ. ಇವತ್ತು ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಅತಿ ಹೆಚ್ಚು ನಡೀತಾ ಇರೋದೇ ಗುತ್ತಿಗೆ ಕಾನೂನು ಅಡಿಯಲ್ಲಿ ಕಾರ್ಮಿಕರ ನೇಮಕ ಮಾಡೋದು. ಒಂದು ಕಂಪ್ನಿಯಲ್ಲಿ 50 ಜನ ಪರ್ಮನೆಂಟ್ ಎಂಪ್ಲಾಯ್ ಇದ್ರೆ 500 ಜನ ಇವತ್ತು ಗುತ್ತಿಗೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಭಾಗ. ಗಿಗ್ ವರ್ಕರ್ಸ್ ಹೇಳ್ತೀನಿ ನಾನು. ಗಿಗ್ ವರ್ಕರ್ಸ್ ಮುಂದೆ ಇಡೀ ಪ್ರಪಂಚ, ಇಡೀ ದೇಶದಲ್ಲಿ ಇರುವಂತವರೇ ಬರೀ ಗಿಗ್ ವರ್ಕರ್ಸೇ ಆಗಿರ್ತಾರೆ. ಡೆಲಿವರಿ ಬಾಯ್ಸ್ ಇರ್ತಾರಲ್ಲ, ಜೊಮ್ಯಾಟೊ, ಸ್ವಿಗ್ಗಿ, ಮತ್ತೆ ಸರ್ವಿಸ್ ಓರಿಯೆಂಟೆಡ್ ಆಗಿ ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್, ಇವೆಲ್ಲ ಗಿಗ್ ವರ್ಕರ್ಸ್ ಅಲ್ಲಿ ಸೇರ್ತಾರೆ. ಅದನ್ನ ನಾನು ಸಂಪೂರ್ಣವಾಗಿ ಈ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ಕೆಳಗಡೆ ಗುತ್ತಿಗೆ ಕಾರ್ಮಿಕರ ಆದ್ಮೇಲೆ ಗಿಗ್ ವರ್ಕರ್ಸ್ಗೆ ಬರ್ತೇನೆ. ಈ ಗಿಗ್ ವರ್ಕರ್ಸ್ಗಳಿಗೂ ಕಾಂಟ್ರಾಕ್ಟ್ ಲೇಬರು ಪರ್ಮನೆಂಟ್ ವರ್ಕರ್ನ ಇವ್ರು ಜೀತದಾಳ ಅಂತ ದುಳಿಸ್ಕೊಳ್ದ್ರು. ಇನ್ನೂ ಅಮಾನುಷವಾಗಿ ಗುತ್ತಿಗೆ ಕಾರ್ಮಿಕರನ್ನ ಮಾಡಿದ್ರು. ಇನ್ನೊಂದು ಮುಂದೆ ಅವ್ರ ಭಾಗವಾಗಿ ಗಿಗ್ ವರ್ಕರ್ಸ್ ಅಂತ ಹೋಗ್ತಾ ಇದೆ. ಇವಾಗ ನಾವು ಗುತ್ತಿಗೆ ಕಾನೂನಿನಡಿಯಲ್ಲಿ ಕಾರ್ಮಿಕರಿಗಾಗುವಂತ ಶೋಷಣೆ ಬಗ್ಗೆ ಮಾತನಾಡೋಣ. ಇವತ್ತು ಗುತ್ತಿಗೆ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಸವಲತ್ತುಗಳು ಸೇರ್ತಾ ಇದಾವ. ಗುತ್ತಿಗೆ ಕಾನೂನು ಯಾರ ನಡುವೆ ಒಪ್ಪಂದ ಆಗಿರ್ತದೆ? ಮಾಲೀಕ ಮತ್ತು ಗುತ್ತಿಗೆದಾರರ ನಡುವೆ ಒಪ್ಪಂದ ಆಗುತ್ತೆ. ಗುತ್ತಿಗೆ ಕಾರ್ಮಿಕರು ಗುತ್ತಿಗೆದಾರನ ಕೆಳಗಡೆ ಕೆಲಸ ಮಾಡ್ತಾರೆ. ಒಂದು ಕಾರ್ಮಿಕರು ಇವತ್ತು ಬಿಡಿ, ಒಂದು ಮಿಷಿನ್ 500 ಜನ 1000 ಜನ ಮಾಡ್ತಾ ಇದೆ. ಇವತ್ತು ಕಾರ್ಮಿಕರಿಗೂ ಅಲ್ಲಿಲ್ಲ. ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಬಂದಂತ ಕೇಂದ್ರ ಸರ್ಕಾರದವರಾಗ್ಲಿ ರಾಜ್ಯ ಸರ್ಕಾರವಾಗಲಿ ಯಾವುದು ಮಾಡ್ತಾ ಇಲ್ಲ. ಅದೊಂದು ಕಡೆ ಕೈಗಾರೀಕರಣದಿಂದ ಪರಿಸರ ನಾಶ ಮಾಡ್ತಾ ಇದ್ದಾರೆ ವಿನ ಇನ್ಯಾವುದೇ ರೀತಿ ಮಾಡ್ತಾ ಇಲ್ಲ. ರೈತರ ಜಮೀನನ್ನ ಕೊಂಡ್ಕೊಂಡು ಕೈಗಾರಿಕೆ ಮಾಡ್ತೀವಿ, ಉದ್ಯೋಗ ಕೊಡ್ತೀವಿ ಅಂತೇಳಿ ರೈತರಿಂದ ಜಮೀನ್ ತಗೊಂಡು ಅದೇ ರೀತಿ ಕಾರ್ಖಾನೆ ಮಾಡಿ ಅದೇ ರೈತನ ಮಗನನ್ನ ಕಾಂಟ್ರಾಕ್ಟ್ ಲೇಬರ್ ಆಗಿ ಮಾಡ್ಕೊಂಡು ಜೀತದಾಳ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಗುತ್ತಿಗೆ ಕಾನೂನು, ಗುತ್ತಿಗೆ ಕಾರ್ಮಿಕ ಜೀತದಾಳ ಕೆಲಸ ಮಾಡ್ತಾರೆ. ಇವತ್ತು ಉದ್ಯೋಗದ ಭದ್ರತೆ ಇದೆಯಾ? ಗುತ್ತಿಗೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದವ್ರಿಗೆ ಉದ್ಯೋಗ ಭದ್ರತೆ ಇದೆಯಾ? 302, 303 ವರ್ಕಿಂಗ್ ಡೇಸ್ ಇರ್ತದೆ. ಇನ್ನೇ ಕ್ಯಾಲೆಂಡರ್ ಇಯರ್ ಅಲ್ಲಿ, ಫೈನಾನ್ಷಿಯಲ್ ಇಯರ್ ಅಲ್ಲಿ 240 ಡೇಸ್ ಎಲಿಜಿಬಿಲಿಟಿ ಕೇಳುವಂಥದ್ದು. ಇವತ್ತು ಗುತ್ತಿಗೆ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ? ನಾವು ತಿಳಿದಂತೆ ಇವತ್ತು ಗುತ್ತಿಗೆ ಕಾರ್ಮಿಕರು ಸೀಸನಲ್ ಎಂಪ್ಲಾಯ್ಮೆಂಟ್, ಇವತ್ತು ಬೆವರೇಜಸ್ ಇಂಡಸ್ಟ್ರಿ, ಈ ರೀತಿಯ ಇಂಡಸ್ಟ್ರೀಸ್ಗಳು ಸೀಸನಲ್ ಮಾತ್ರ ಕೆಲಸ ಮಾಡ್ತವೆ. ಆ ಟೈಮ್ ಅಲ್ಲಿ ಇವ್ರನ್ನ ಕರ್ಕೊಳ್ಳುವಂಥದ್ದು, ವಾಪಸ್ ಕಳಿಸುವಂಥದ್ದು, ಬಂದಾಗ ಬರ್ಲಿ, ಹೋದಾಗ ಹೋಗ್ಲಿ. ಎಲ್ಲಿ ಅವ್ರ ಉದ್ಯೋಗ ಭದ್ರತೆ ಇದೆ? ಅನ್ಸೀಸನಲ್ ಎಂಪ್ಲಾಯ್ಮೆಂಟ್ ಎಲ್ಲಿ? ಯಾವತ್ತು ಅವನಿಗೆ ವರ್ಕ್ ಪ್ರೊಡಕ್ಷನ್ ಇರ್ತದೆ, ಆ ಪ್ರೊಡಕ್ಷನ್ ಅಲ್ಲಿ ಅವ್ರನ್ನ ಕರ್ಕೊಳ್ಳುವಂಥದ್ದು 15 ದಿನದಲ್ಲಿ 3 ತಿಂಗಳಿಗೆ 4 ತಿಂಗಳಿಗೆ ಆಗುವಷ್ಟು ದುಡ್ಕೊಳ್ಳುವಂಥದ್ದು. 15 ದಿನದಲ್ಲಿ 4 ತಿಂಗಳಲ್ಲಿ ಆಗುವಂತ ಪ್ರೊಡಕ್ಷನ್ 15 ದಿನದಲ್ಲಿ ಮಾಡ್ಕೊಳ್ಳುವಂಥದ್ದು ಇವರು.
ಇವತ್ತು ಬೆವರೇಜಸ್ ಇಂಡಸ್ಟ್ರೀಸ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 5 ತಿಂಗಳಲ್ಲಿ 12 ತಿಂಗಳಿಗೆ ಆಗುವಂತಹ ಬೆವರೇಜಸ್ ಗಳನ್ನ ಸ್ಟಾಕ್ ಇಡ್ತದೆ. ಆಗ ಅನ್ಸೀಸನಲ್ ಎಂಪ್ಲಾಯ್ಮೆಂಟ್ ಅಂತ ಅವ್ರು ತೆಗಿತಾರೆ. ಅವ್ರು ಎಲ್ಲಿ ಎಲಿಜಿಬಲ್ ಆಗ್ತಾ ಇದಾರೆ? ಇವತ್ತು ESI ಎಲ್ಲಿ ಎಲಿಜಿಬಲ್ ಆಗ್ತಾ ಇದಾರೆ? ಎಷ್ಟು ಕಡೆ ESI ಎಲಿಜಿಬಲ್ ಆಗ್ತಾ ಇದಾರೆ? ಇವತ್ತು ಕಾಂಟ್ರಿಬ್ಯೂಷನ್ ಪೀರಿಯಡ್ ಮತ್ತೆ ಬೆನಿಫಿಷಿಯರ್ ಪೀರಿಯಡ್ ಅಂತ ಎರಡಿದೆ. ಯಾವ್ದ್ರಲ್ಲಿ? ನಮ್ಮ ESI ಏಪ್ರಿಲ್ 1 ಸೆಪ್ಟೆಂಬರ್ 30 ವರೆಗೆ ಈ ಕಾಂಟ್ರಿಬ್ಯೂಷನ್ ಪೀರಿಯಡ್ ಅಲ್ಲಿ 78 ಡೇಸ್ ಕಂಪಲ್ಸರಿ ಮಾಡಿರ್ಬೇಕು. ಮಾಡಿದ್ರೆ ನೀನು ESI ಎಲಿಜಿಬಲ್. ನೀವು ಈ ಸೆಪ್ಟೆಂಬರ್ 30 ಮಾಡಿದಂಥವ್ರು ನೆಕ್ಸ್ಟ್ ಬರುವಂತ ಅವ್ರಿಗೆ ಬೆನಿಫಿಷಿಯರ್ ಪೀರಿಯಡ್ ಜನವರಿ 1ರಿಂದ ಮೇ 31 ವರೆಗೂ ಬರುವಂತ ಬೆನಿಫಿಷಿಯರ್ ಜೂನ್ 30 ವರೆಗೆ ಬರುವಂತ ಬೆನಿಫಿಷಿಯರ್ ಪೀರಿಯಡ್ ಅಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ, ನೀವು ಅಲ್ಲಿ ಕ್ಯಾಶ್ ಬೆನಿಫಿಟ್ಸ್ ನ, ಮೆಡಿಕಲ್ ಬೆನಿಫಿಟ್ಸ್, ಕ್ಯಾಶ್ ಬೆನಿಫಿಟ್ ನ ತಗೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ನೀವು 78 ಡೇಸ್ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಕಡೆ ESI ಪೇಮೆಂಟ್ನೇ ಮಾಡೋದಿಲ್ಲ ಗುತ್ತಿಗೆದಾರರು. ಎಷ್ಟು ಜನ ನೀವು ECR ನ ಚೆಕ್ ಮಾಡ್ತೀರಿ? ಪ್ರತಿ ತಿಂಗಳು ನನ್ನ ESI ಇಷ್ಟು ಡಿಡಕ್ಟ್ ಆಗ್ತಾ ಇದೆ, ಗ್ರಾಸ್ ಅಮೌಂಟ್ ಅಲ್ಲಿ ನನ್ನ ಅಮೌಂಟ್ ಇಷ್ಟು ಡಿಡಕ್ಷನ್ ಆಗ್ತಿದೆ. ಎಷ್ಟು ಜನ ನೋಡ್ತಾ ಇದ್ದೀರಿ? ಕಾರ್ಮಿಕರು ನೋಡ್ತಾ ಇಲ್ಲ. EPF 50% ಅಲವೆನ್ಸ್ ಮೀರಬಾರ್ದು ಅಂತ ಹೇಳಿದೆ. ಅವ್ರಿಗೆ 15,000 ಇದ್ರು 7,500ಕ್ಕೆ PF ಕ್ಯಾಲ್ಕುಲೇಟ್ ಆಗಿ ಎಂಪ್ಲಾಯರ್ಸ್ ಕೊಡಬೇಕು. ಎಷ್ಟು ಜನಕ್ಕೆ ಅದು ಕ್ರೆಡಿಟ್ ಆಗ್ತದೆ ನೋಡ್ತಾ ಇದ್ದೀರಾ? ಅದನ್ನ ಬಹಳ ದೊಡ್ಡ ಮೋಸ ಇದ್ರಲ್ಲಿ. ಯಾಕಂದ್ರೆ ನಿಮ್ಗೂ ಮಾಲೀಕನಿಗೂ ಸಂಬಂಧನೇ ಇರೋದಿಲ್ಲ. ಈ ಸಂಬಂಧಗಳೆಲ್ಲ ಮಾಲೀಕ ಮತ್ತು ಗುತ್ತಿಗೆದಾರರ ನಡುವೆ ಆಗಿರ್ತದೆ. ನೀವು ಗುತ್ತಿಗೆದಾರರ ಕೆಳಗಡೆ ಕೆಲಸ ಮಾಡ್ತಿರ್ತೀರಿ. ESI ಮೋಸ, EPF ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಮೋಸ, ಹೇಳ್ದಂಗೆ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಮೋಸ ಎರಡರಲ್ಲೂ. ಮತ್ತೆ ವೆಲ್ಫೇರ್ ಫಂಡ್ ಕಟ್ತಾ ಇದ್ದಾರ, ಡಿಸೆಂಬರ್ ಎಂಡ್ ಅಲ್ಲಿ ವೆಲ್ಫೇರ್ ಫಂಡ್ ಕಟ್ತಾರ ಮಾಲೀಕರು. ಇದೆಲ್ಲವೂ ಒಂದ್ ಕಡೆ ಆದ್ರೆ ಕನಿಷ್ಠ ವೇತನ ಮಿನಿಮಮ್ ವೇಜಸ್ ಆಕ್ಟ್ ಪ್ರತಿ ವರ್ಷ ಏಪ್ರಿಲ್ 1 ಇಂದ ಆಗ್ಬೇಕಾದಂತ ಮಿನಿಮಮ್ ವೇಜಸ್ ಇಲ್ಲಿ ನೋಡ್ತಾ ಇರೋ ಕಾರ್ಮಿಕರಾಗ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಇರೋ ಎಷ್ಟು ಜನಕ್ಕೆ ಆಯಾ ವರ್ಷದಲ್ಲಿ ಮಿನಿಮಮ್ ವೇಜಸ್ ಅಪ್ಲೈ ಆಗಿರುವಂತದ್ದು ಎಷ್ಟು ಮಾಲೀಕರು ನಡೆಸ್ತಾ ಇದ್ದಾರೆ. ಕನಿಷ್ಠ ವೇತನದಲ್ಲಿ ಮೋಸ ಆಗ್ತಾ ಇದೆ. ಸರಿಯಾದ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಮತ್ತೊಂದೆಡೆ ನೀವು ಕನಿಷ್ಠ ವೇತನ ಕೊಡ್ತಾ ಇಲ್ಲ, ESI ಸಿಗ್ತಾ ಇಲ್ಲ, EPF ಸಿಗ್ತಾ ಇಲ್ಲ, ಗ್ರಾಚ್ಯುಟಿ ಸಿಗ್ತಾ ಇಲ್ಲ. ಗ್ರಾಚ್ಯುಟಿ ನೀವು ESI EPF ಸಿಗ್ತಿಲ್ಲ ಅಂದ್ರೆ ಇನ್ನೆಲ್ಲಿ ಸರ್ ಗ್ರಾಚ್ಯುಟಿ ಅಂತ ಕೇಳ್ಬೋದು. ಗ್ರಾಚ್ಯುಟಿ ಇಲ್ಲ. ಅರ್ನಡ್ ಲೀವ್ ಮಾಡಿದಾಗ, EL ಮಾಡಿದಾಗ ಅಥವಾ ಲೀವ್ ರಜೆ ಸೌಲಭ್ಯಗಳಲ್ಲಿ ಹೇಳ್ಬೇಕಾದ್ರೆ EL ಅರ್ನಡ್ ಲೀವ್, ಕ್ಯಾಸುವಲ್ ಲೀವ್, ಸಿಕ್ ಲೀವ್, ಆ ಬೆನಿಫಿಟ್ಸ್ ಏನಾದ್ರು ಗುತ್ತಿಗೆ ಕಾರ್ಮಿಕರು ಸಿಗ್ತಾ ಇದಾರಾ? ದಯವಿಟ್ಟು ಕಾಮೆಂಟ್ ಮಾಡಿ ಅದರಲ್ಲಿ ಏನಾದ್ರು ಸಿಗ್ತಾ ಇದಾರಾ ಅಂತೇಳಿ. ಇನ್ನು ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಗೆ ಲಿವ್ ವಿತ್ ವೇಜಸ್ ಕೊಡಬೇಕು. ಎಷ್ಟು ಜನ ಕೊಡ್ತಾ ಇದ್ದಾರೆ ಲಿವ್ ವಿತ್ ವೇಜಸ್? ನ್ಯಾಷನಲ್ ಅಂಡ್ ಫೆಸ್ಟಿವಲ್ ಹಾಲಿಡೇ ಮಿನಿಮಮ್ 10 to 12 ಡೇಸ್ ಇನ್ ಇಯರ್ ಅಲ್ಲಿ ಕೊಡಬೇಕು. ಎಷ್ಟು ಕಡೆ ಕೊಡ್ತಾ ಇದ್ದಾರೆ ಕಾರ್ಮಿಕರು? ಅದನ್ನ ಹೇಳಿ. ನಿಮ್ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ, ಎಷ್ಟು ಕಡೆ ನಿಮಗೆ ಕೊಡ್ತಾ ಇದ್ದಾರೆ? ಕಾಂಪನ್ಸೇಟರಿ ಆಫ್ ಅಂತೇಳಿ ವರ್ಕ್ ಏನು ಓವರ್ ಡ್ಯೂಟಿ ಮಾಡಿಸ್ಕೊಳ್ತಾರೆ ನಿಮ್ಮ ಹತ್ರ. 12 hours ಮಾಡ್ಬೋದು, 5 days ಅವ್ರಿಗೆ ಅಂತ ಹೇಳಿದ್ರು. ಯಾವುದೇ ಕಾರ್ಖಾನೆಗಳು ಕೇವಲ 5 ದಿನ ಮಾತ್ರ 12 hours ಬಂದ್ಬಿಟ್ಟು ಶನಿವಾರ ಬಿಟ್ಟು ಕಳಿಸ್ಬಿಡ್ತಿದ್ಯಾ? ಶನಿವಾರನೂ ಮಾಡ್ತಿದೆ, ಅದಕ್ಕೊಂದು ಬೇರೆ ರಿಜಿಸ್ಟರ್ ಕಾಂಪನ್ಸೇಟರ್ ಆಫ್ ಅಂತ ಮಾಡ್ತೀವಿ, ಅದಕ್ಕೆ ರಜೆ ತಗೋಬೇಕು ನೀವು ಅಂತ. ಇವೆಲ್ಲವೂ ನಡೀತಿಲ್ಲ. 2 ರಿಜಿಸ್ಟರ್ ಒಂದೊಂದು ಫ್ಯಾಕ್ಟ್ರಿಗಳಲ್ಲಿ 2 ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ. ಸರ್ಕಾರಿ ಇಲಾಖೆಗಳಿಗೆ ಕೊಡೋದಕ್ಕೆ ಒಂದು ರಿಜಿಸ್ಟರ್, ಮತ್ತೊಂದು ಬೇರೆ ರಿಜಿಸ್ಟರ್. ಆ ರಿಜಿಸ್ಟರ್ ಮೇಲೆ ಕೆಲಸ ಮಾಡಿದವ್ರಿಗೆ ESI ಇಲ್ಲ, PF ಇಲ್ಲ, ಅರ್ನಡ್ ಲೀವ್, EL ಇಲ್ಲ, ಲಿವ್ ವಿತ್ ವೇಜಸ್ ಇಲ್ಲ, ಏನೂ ಇಲ್ಲ. ಆದ್ರೆ ನೀವೇನಾದ್ರೂ ಡ್ಯಾಮೇಜ್ ಮಾಡ್ಬಿಡಿ, ಡ್ಯಾಮೇಜ್ ರಿಜಿಸ್ಟರ್ ಅಂತಿದೆ, ಅದರಲ್ಲಂತೂ ಕಡ್ಡಾಯವಾಗಿ ನಮ್ಮದೇ ಮಾಡ್ತಾರೆ. ಡ್ಯಾಮೇಜ್ ರಿಜಿಸ್ಟರ್ ಅಲ್ಲಿ ನೀವೆಷ್ಟು ಲಾಸ್ ಮಾಡಿದ್ರೆ ಅದರಿಂದ ಬೇಕಾದ್ರೆ ಡಿಡಕ್ಟ್ ಮಾಡ್ಕೊಳ್ತಾರೆ. ಇದೆಲ್ಲವೂ ಸವಕತ್ತುಗಳಿದೆಯಾ? ಇವತ್ತು ಗುತ್ತಿಗೆ ಕಾನೂನುಗಳು ಮಾಲೀಕರ ಪರವಾಗಿದೆ. ಯಾರು ಮಾಲೀಕರು? ಎಲ್ಲ ರಾಜಕಾರಣಿಗಳು. ಇವತ್ತು ಕೈಗಾರಿಕೆಗಳ ಮಾಲೀಕರು ಎಲ್ಲೋ ಒಂದು ಮೂಲೆಯಲ್ಲಿ ಚೆಕ್ ಮಾಡಿದಂತ ಸಂದರ್ಭ ಅವ್ರ ಕುಟುಂಬಸ್ಥರು, ನಂತರ ಇವರೇ ಆಗಿರ್ತಾರೆ. ಎಲ್ಲೋ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮಾತ್ರ ಬೇರೊಬ್ರು ಸ್ವಾವಲಂಬನೆ ಜೀವನ ಕಟ್ಕೊಳ್ತೀನಿ ಅಂತ ಹೇಳ್ಬೇಕಾದಂತವ್ರು ಮಾಡ್ತಾ ಇದ್ದಾರೆ. ಇವತ್ತು
ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸರ್ಕಾರಗಳು ಲೇಬರ್ ಡಿಪಾರ್ಟ್ಮೆಂಟು, ಡೆಪ್ಟಿ ಡೈರೆಕ್ಟರ್ ಆಫ್ ಫ್ಯಾಕ್ಟರೀಸ್ ಡಿಪಾರ್ಟ್ಮೆಂಟು ಅದನ್ನ ಮಾನಿಟರಿಂಗ್ ಮಾಡ್ತಾ ಇದೆಯಾ? ಇದು ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತಾ ಇರೋದು. ಅವ್ರ ವೇಜಸ್ಸು, ವೆಲ್ಫೇರು ಕೇಳ್ತಾ ಇರುವಂಥದ್ದು. ನಾನು ಆ ವಿಚಾರದಲ್ಲಿ ಸೇಫ್ಟಿ ಕೇಳ್ತಾ ಇಲ್ಲ. ಇನ್ನ ಗುತ್ತಿಗೆಗಾರರನ್ನ ಕಾರ್ಖಾನೆ ಒಳಗಡೆ ಡೇಂಜರಸ್ ಮಿಷಿನ್ಸ್ ಕೆಳಗಡೆ ಮತ್ತೆ ಅಪಘಾತ ವಲಯಗಳಲ್ಲಿ ರೆಡ್ ವಲಯದಲ್ಲಿ ರೆಡ್ ಝೋನ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋದು ಇವತ್ತು ಗುತ್ತಿಗೆ ಕಾರ್ಮಿಕರು. ಯಾವ್ದಾದ್ರು ನುರಿತವಾದ ತರಬೇತಿ ಇರುವಂತಹ ಎಂಪ್ಲಾಯ್ ಮಾಡುವಂತ ಮಿಷಿನ್ನ ಆನ್ ದಿ ಜಾಬ್ ಟ್ರೈನಿಂಗ್ ಕೊಡದೇನೆ ಗುತ್ತಿಗೆ ಕಾರ್ಮಿಕರಿಂದ ಕೆಲಸ ಮಾಡಿಸ್ತಾರೆ. ಕೈ ಕಾಲು ಹೋಗ್ತಾ ಇದೆ ಇವತ್ತು. ವಿತಿನ್ 24 hours ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಆಫ್ ಫ್ಯಾಕ್ಟರೀಸ್ ಇನ್ಸ್ಪೆಕ್ಟರ್ಗೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅವ್ರಿಗೆ ಮಾಹಿತಿನ ಆಕ್ಸಿಡೆಂಟ್ ರಿಜಿಸ್ಟರ್ನ ಆನ್ಲೈನ್ ಅಲ್ಲಿ ಕಳಿಸ್ತಾ ಇದ್ದಾರೆ. ಇವತ್ತು ಎಷ್ಟು ಫ್ಯಾಕ್ಟರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕಳಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ರಾಜಿ. ಗುತ್ತಿಗೆದಾರ ಅಲ್ಲಿ ರಾಜಕೀಯ ಪುಡಾರಿನೋ ಏನೋ ಆಗಿರ್ತಾನೆ, ಅವ್ನು ಕರೆಸಿ ರಾಜಿ ಮಾಡ್ಕೊಳ್ಳುವಂಥದ್ದು, ಅವ್ನ ಆಕ್ಸಿಡೆಂಟ್ ರಿಪೋರ್ಟ್ನ ಸಲ್ಲಿಸ್ತಾ ಇರುವಂಥದ್ದು. ಅದರಿಂದ ಅವನಿಗೆ ಸರ್ಕಾರದ ಬೆನಿಫಿಟು ಇಲ್ಲ. ಅವನನ್ನ ಒಂದು ವೇಳೆ ಅಂತ ಅಪಘಾತ ಆದಂತಹ ಕಾರ್ಮಿಕನ ಪರವಾಗಿ ಇನ್ಯಾರಾದ್ರೂ ನಿಲ್ಲೋದಕ್ಕಾಗ್ತಾ ಇದೆಯಾ? ಇವತ್ತು ಪರ್ಮನೆಂಟ್ ಎಂಪ್ಲಾಯ್ಗಳೇ ಯೂನಿಯನ್ ಮಾಡೋಕ್ಕಾಗ್ತಾ ಇಲ್ಲ ಕಾರ್ಖಾನೆಗಳಲ್ಲಿ. ಇನ್ನು ಗುತ್ತಿಗೆ ಕಾರ್ಮಿಕರು ಯೂನಿಯನ್ ಮಾಡಕ್ ಆಗ್ತಾ ಇದೆಯಾ? ಅಂತ ಅವಕಾಶ ಕೊಡ್ತಾ ಇದ್ದಾರಾ? ಅವಕಾಶ ಕೊಡ್ತಾ ಇದ್ದಾರೆ ಇವತ್ತು ಮಾಲೀಕರು ಕೈಗಾರಿಕೆಯಲ್ಲಿ. ನೆವರ್, ಇಲ್ಲವೇ ಇಲ್ಲ. ಅವರ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯದ ಮೇಲೆ ವಿರುದ್ಧ ಅವರು ಪ್ರತಿಭಟಿಸೋದಕ್ಕೆ ಹಕ್ಕೇ ಇಲ್ಲ. ಒಂದು ಯೂನಿಯನ್ ಮಾಡೋದಕ್ಕೆ ಹಕ್ಕನ್ನೇ ಕೊಡೋದಿಲ್ಲ. ಒಂದು ವೇಳೆ ಅಂತೇವನು ನೀವು ಆ ಹಕ್ಕನ್ನ ಕೇಳಕ್ ಹೋದ್ರೆ ಕೆಲಸದಿಂದ ತೆಗಿತಾರೆ. ಗುತ್ತಿಗೆದಾರನ ಕರೀತಾರೆ, ನಿನ್ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ, ಅವನ್ನ ನೀವು ತೆಗೆದೇ ಹೋದ್ರೆ ಅಂತ ಹೇಳ್ತಾರೆ. ಇದು ಮರಣ ಶಾಸನ ಅಲ್ವಾ? ನಮಗೆ ಬೇಕಿತ್ತ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್? ಗುತ್ತಿಗೆದಾರನ ಮುಖಾಂತರ ಅವನಿಗೆ ತೆಗಿತಾನೆ ಅವನು. ಆಮೇಲೆ ಗುತ್ತಿಗೆದಾರರಿಗೆ ನಿನ್ಗೆ ಅಗ್ರಿಮೆಂಟ್ ಕೊಡೋದು ಕೇವಲ 11 ತಿಂಗಳು, 1 ವರ್ಷ ಕಣಪ್ಪ, ನೀನು 1 ವರ್ಷದವರೆಗೆ ಕೊಡಬೇಕು, ಮತ್ತೆ ಅವ್ರನ್ನ ಕ್ಯಾನ್ಸಲ್ ಮಾಡಿ ಹೊಸ ಎಂಪ್ಲಾಯ್ನ ಹಾಕು ಅಂತ ಹೇಳ್ತಾರೆ. ಮತ್ತೆ ಗುತ್ತಿಗೆದಾರ ಕಾರ್ಮಿಕರನ್ನ ಹೊರ ತೆಗಿತಾರೆ. ಗುತ್ತಿಗೆದಾರ ಹೋಗಿ ಮತ್ತೊಬ್ಬನ ನೇಮಕ ಮಾಡ್ಕೊಳ್ತಾರೆ. ಮತ್ತೊಬ್ಬನ ನೇಮಕ ಮಾಡಿದಾಗ ಹಳೆ ಕಾರ್ಮಿಕರನ್ನ ಅಲ್ಲಿ ಹೊಸದಾಗಿ ರೂಪಿಸ್ಕೊಳ್ತಾರೆ. ಅವನಿಗೆ ಗ್ರಾಚ್ಯುಟಿ ಲಾಸ್ ಮಾಡೋದಕ್ಕೋ, ಅರ್ನಿಡ್ ಲೀವ್ ಲಾಸ್ ಮಾಡೋದಕ್ಕೋ, ಅವನು ಪರ್ಮನೆಂಟ್ ಎಂಪ್ಲಾಯ್ ಆಗಬೇಕು ಅಂತ ಕೇಳೋದಕ್ಕೆ ಅವಕಾಶನೇ ಕಲ್ಪಿಸಿದವ್ರ ರೀತಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಇವತ್ತು ಕೈಗಾರಿಕೆಯ ಆಡಳಿತ ವಿಭಾಗ ಮಾಡ್ತಾ ಇದೆ. ಇದು ಕಾರ್ಮಿಕರಿಗೆ, ಗುತ್ತಿಗೆ ಕಾರ್ಮಿಕರಿಗೆ ಆಗ್ತಾ ಇರುವಂತ ಶೋಷಣೆ. ಕನಿಷ್ಠ ವೇತನ ಇಲ್ಲ, ಲೇಬರ್ ವೆಲ್ಫೇರ್ ಫಂಡಿಂದ ಅವ್ರಿಗೆ ಬರುವಂತ ಸೌಲಭ್ಯಗಳಿಲ್ಲ, ESIPF ಬೆನಿಫಿಷಿಯರ್ಸ್ಗಳು ಸಿಗಬೇಕಾದಂತ ಸವಕತ್ತು ಇಲ್ಲ, ಕಾರ್ಖಾನೆಗಳ ಒಳಗಡೆ ರೆಸ್ಟ್ ರೂಮ್ಗಳಿಲ್ಲ, ಟಾಯ್ಲೆಟ್ಸ್ಗಳು ಸರಿಯಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಪಘಾತ ವಲಯದಲ್ಲಿ ಕೆಲಸ ಮಾಡೋದಕ್ಕೆ ಸೇಫ್ಟಿ. ಈಗ ಗಂಬೂಟ್, ಬೂಟು, ನೀಗಾಡು, ಐ ಗ್ಲಾಸಸ್, ಈ ರೀತಿಯ ಸುರಕ್ಷತಾ ಸಾಮಗ್ರಿಗಳನ್ನು ಕೂಡ ಇವತ್ತು ಗುತ್ತಿಗೆ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಇದನ್ನು ನೀವು ಭಾವಿಸಿ, ಸಾಕಷ್ಟು ದಿನ ಇದನ್ನ ನೋಡ್ತಾ ಇರೋರು ಹೇಳಿ ಎಷ್ಟು ಕಡೆ ಕೊಡ್ತಾ ಇದ್ದಾರೆ ಅಂತ. ಈ ವಿಚಾರವಾಗಿ ಸಾಕಷ್ಟು ಕಾರ್ಖಾನೆಗಳಲ್ಲಿ ನಾನು ಇದನ್ನ ನೋಡಿದ್ದೀನಿ. ನಾನು ಕೂಡ ಒಂದು MNC ಕಂಪ್ನಿಯಲ್ಲಿ HR ಮ್ಯಾನೇಜರ್ ಆಗಿರೋನು. ಇದನ್ನೆಲ್ಲ ವಿರುದ್ಧ ಧ್ವನಿ ಎತ್ತಿ ನಾನು ಬಂದಿರೋಂಥವನು. ಇದೆಲ್ಲವೂ ಗೊತ್ತಿದೆ ನನಗೆ. ಕಾರ್ಮಿಕರ ಶೋಷಣೆ ಯಾವ್ಯಾವ ಮಟ್ಟದಲ್ಲಿ ಮಾಡ್ತಾರೆ. ಇವತ್ತು ಫೆಸ್ಟಿವಲ್ ಹಾಲಿಡೇಸ್ ದಿನ ಕಂಪಲ್ಸರಿ ಬಂದ್ ಮಾಡಬೇಕು ಅಂತ ಹೇಳ್ತಾರೆ. 24 hours ಕೂಡ ಕೆಲಸ ಮಾಡ್ತಾರೆ. ಮಾಡಿದಾಗ ಮತ್ತೆ ಒಂದು 4 hour ರೆಸ್ಟ್ ಮಾಡಿ ಮತ್ತೆ ಬಾ ಅಂತ ಹೇಳ್ತಾರೆ. ಇವತ್ತು ಗುತ್ತಿಗೆ ಕಾರ್ಮಿಕರನ್ನ ಜೀತದ ಆಳ ರೀತಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಈ ಕಾರ್ಮಿಕರ ಕಾನೂನು ಕಾರ್ಮಿಕರ ಪರವಾಗಿದೆಯಾ? ಗುತ್ತಿಗೆ ಕಾರ್ಮಿಕರ ಪರವಾಗಿದೆಯಾ? ಎಲ್ಲವೂ ಮಾಲೀಕರ ಪರವಾಗಿ ಇರುವಂಥದ್ದು. ಯಾಕೆ ಕೆಲವೊಬ್ಬ ಮಾಲೀಕರು ಅನುಭವಿಸ್ತಾ ಇರುವಂತ ಕಷ್ಟ ಏನು? ಸರ್ಕಾರ ಜೊತೆ ಅವ್ರಿಗೆ ಲೇಬರ್ ಲೈಸೆನ್ಸ್, ಬಾಯ್ಲರ್ ಲೈಸೆನ್ಸ್, ವೇಯಿಂಗ್ ಮೆಜರ್ಸ್, ಏನೋ ಲೀಗಲ್ ಮೆಟ್ರಾಲಜಿ ಲೈಸೆನ್ಸ್, ಇವೆಲ್ಲವೂ ಕೂಡ ಯಾರು ಅಲ್ಲಿಗೆ ಬಂದು ತಪಾಸಣೆ ಮಾಡದೆ ಹೋದ್ರೂ ಕೂಡ ಸರ್ಕಾರಿ ಕಚೇರಿಯಲ್ಲಿ ಅವ್ರಿಗೆ ನವೀಕರಣ ಆಗ್ತಾ ಇದೆ, ಲೈಸೆನ್ಸ್ಗಳು ಸಿಗ್ತಾ ಇದೆ. ಲೇಬರ್ ಲೈಸೆನ್ಸು, ಅಲ್ಲಿ ಲೋಕಲ್ ಅಥಾರಿಟಿ ಬಾಡೀಸ್ ಇಂದ ಲೈಸೆನ್ಸ್ಗಳು ಎಲ್ಲವೂ ಸಿಗ್ತಾ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿಂದನೂ ಕೂಡ ಇವರಿಗೆ ಲೈಸೆನ್ಸ್ಗಳು, ಏರ್ ವಾಟರ್ ಕನ್ಸಲ್ಟೆಂಟ್, ಹಜಾರ್ಡ್ ಬೇಸಿಸ್ ಸರ್ಟಿಫಿಕೇಟ್ ಎಲ್ಲವೂ ಸಿಗ್ತಾ ಇದೆ. ಎಷ್ಟೋ ಕಡೆ ಬಾಯ್ಲರ್ ಸ್ಟೀಮ್ ನ ಚೆಕ್ ಮಾಡ್ದೇನೆ ಬಾಯ್ಲರ್ ಇನ್ಸ್ಪೆಕ್ಟರ್ಗಳು ಅವ್ರಿಗೆ ನವೀಕರಣ ಮಾಡ್ಕೊಡ್ತಿದ್ದಾರೆ.
ಆದ್ರಿಂದ ಇವತ್ತು ಗುತ್ತಿಗೆ ಕಾರ್ಮಿಕರ ಕೆಲಸ ಇದೆಯಲ್ಲ ಕೈಗಾರಿಕೆ ಒಳಗಡೆ ಹಿಂದೆ ಇದ್ದಂತ ಜೀತ ಪದ್ಧತಿಗಿಂತ ಹೆಚ್ಚಾಗಿದೆ ಇವತ್ತು. ಅದಕ್ಕೆ ಇವರು ಹೊಸ ಕಾನೂನುಗಳನ್ನ ತರ್ತಾರೆ ಕೇಂದ್ರದವರು. ಅದರಲ್ಲಿ ಸೇಫ್ಟಿ ಇದೆಯಾ? ಎಷ್ಟು ಸೇಫ್ಟಿ ಇದೆ? 50% ಅಲವೆನ್ಸ್ ವರ್ಗ ಮಾತ್ರ ಇರಬೇಕು, ಇದಕ್ಕೆ PF ಕೊಡಬೇಕು ಅನ್ನೋದೊಂದು ಹೊರತುಪಡಿಸ್ರೆ ಮತ್ತೆ ಯಾವ್ದಿದೆ ಅಲ್ಲಿ? ಮತ್ತೆ ಯಾವ್ದಿದೆ? ಎಲ್ಲವೂ ಕೂಡ ಮರಣ ಶಾಸನ, ಎಲ್ಲವೂ ಮಾಲೀಕರ ಪರವಾಗಿ ಇರುವಂತವು. ಎಲ್ಲಿದೆ? ಅವರ ಹಕ್ಕನ್ನ ಕೇಳೋದೇ ಇಲ್ಲ. ಅವ್ರ ಅಟ್ಲೀಸ್ಟ್ 5ನೇ ತಾರೀಕಿಂದ 10ನೇ ತಾರೀಕು ಸಂಬಳನೇ ಕೊಡೋದಿಲ್ಲ. ಎಷ್ಟೋ ಮಾಲೀಕರು ಸಂಬಳವನ್ನೇ ಕೊಟ್ಟಿಲ್ಲ. ಇವತ್ತಿಗೂ ಮಾಲೀಕರು ಸಂಬಳ ಕೊಡಲ್ಲ, ಅಥವಾ ಮಾಲೀಕರು ಕೊಟ್ಟಂತದ್ನ ಗುತ್ತಿಗೆದಾರರು ಇಟ್ಕೊಂಡು ಗುತ್ತಿಗೆದಾರರು ಕಾರ್ಮಿಕರು ಕೊಟ್ಟಿಲ್ಲ. ಇನ್ನೆಲ್ಲಿ ಅವರು ESI, EPF, ಗ್ರಾಚ್ಯುಟಿ, ಅರ್ನಡ್ ಲೀವ್ ಬೆನಿಫಿಟ್ ಇದನ್ನೆಲ್ಲ ಕೇಳಕ್ ಹೋಗ್ತಾ ಇದ್ದಾರೆ. ಇವತ್ತು ಎಲ್ಲಿ ಹೋಗ್ತಾ ಇದ್ದಾರೆ? ಎಲ್ಲೂ ಇಲ್ಲ. ಸಂಬಳ ಬಂದ ಆ ಸಂಬಳವು ಕನಿಷ್ಠ ವೇತನವಿಲ್ಲ. ಇವತ್ತು ರೆಡ್ ಕ್ಯಾಟಗಿರಿ, ಗ್ರೀನ್ ಕ್ಯಾಟಗಿರಿ, ಆರೆಂಜ್ ಕ್ಯಾಟಗಿರಿ ಅಂತ 3 ಕ್ಯಾಟಗಿರಿಯಲ್ಲಿ ಬರುವಂತದ್ದನ್ನ ಸಪ್ರೇಟ್, ಕೆಮಿಕಲ್ ಇಂಡಸ್ಟ್ರಿಗಳಿಗೆ ಬೇರೆ, ಬೆವರೇಜಸ್ ಇಂಡಸ್ಟ್ರಿಗಳಿಗೆ ಬೇರೆ, ಆಟೋಮೊಬೈಲ್ ಇಂಡಸ್ಟ್ರಿಗಳಿಗೆ ಬೇರೆ ಸಪ್ರೇಟ್ ಮಿನಿಮಮ್ ವೇಜಸ್ ಇದೆ. ಅದೆಲ್ಲ ಏನಾದ್ರು ಕೊಡ್ತಾ ಇದಾರ? ಸರಿಯಾಗಿ ಗಮನಿಸಿದ್ದೀರಾ? ರೇಟೆಡ್ ವಾಟರ್ ಈ ರೀತಿಯ ವಿಭಾಗ ಮಾಡಿರ್ತಾರೆ. ಅದನ್ನೇನಾದ್ರು ಕೊಟ್ಟಿರೋದು ನೀವು ನೋಡಿದೀರಾ? ಇಲ್ಲವೇ ಇಲ್ಲ. ಇವತ್ತು ಇವೆಲ್ಲವೂ ಶೋಷಣೆ. ಯಾವುದೂ ಕಾರ್ಮಿಕರ ಪರವಾಗಿರುವಂತ ಪಕ್ಷಗಳಲ್ಲ. ಕಾಂಗ್ರೆಸ್ ಹೇಳ್ಕೋಬಹುದು ನಾವು ಕಾರ್ಮಿಕರ ಪಕ್ಷ, ನೋ, ಇಲ್ಲ. ಹಿಂದೆ ಇದ್ದಂತ CPM, CPIಗಳಾದ್ರು ಆಗದ್ರಾದ್ರು ಒಂದ್ ಸ್ವಲ್ಪ ಹೋರಾಟಗಳನ್ನ ಮಾಡ್ತಾ ಇದ್ವಿ. ಇವತ್ತು ಕಾರ್ಮಿಕರ ಪರವಾಗಿ ಹೋರಾಟ ಮಾಡೋರೆಲ್ಲ ಮಾರಾಟ ಆಗ್ತಿರ್ಬೇಕಾದ್ರೆ ಕಾರ್ಮಿಕರಿಗೆ ನ್ಯಾಯ ಸಿಗ್ತಾ ಇದೆ? ಕಾರ್ಮಿಕರ ಪರ ಹೋರಾಟ ಮಾಡೋರೇ ಮಾರಾಟ ಆಗ್ತಾ ಇದ್ದಾರೆ ಮಾಲೀಕರಿಗೆ. ಸಾಕಷ್ಟು ಉದಾಹರಣೆಗಳಿದೆ. ಇವತ್ತು ಯಾರನ್ನು ನಂಬಬೇಕು ಅನ್ನೋ ವಿಚಾರದಲ್ಲಿ ಕಾರ್ಮಿಕರು ಇದ್ದಾರೆ. KRS ಪಕ್ಷ ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಪ್ರೋಗ್ರಾಮ್ ನಾನು ಹೇಳಿದ್ದೀನಿ. ಸಾಕಷ್ಟು ಕಾರ್ಖಾನೆಗಳಲ್ಲಾದ್ರೂ ಮತ್ತೊಂದು ಕಡೆ ನಾನೆಲ್ಲ ಅವೇರ್ನೆಸ್ ಅರಿವು ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಅವರ ಹಕ್ಕುಗಳ ಬಗ್ಗೆ ತಿಳಿಸ್ಕೊಳ್ತಾ ಬಂದಿದ್ದೀನಿ. ಸಾಕಷ್ಟು ಕಾರ್ಮಿಕರಿಗೆ ಆದಂತ ಅಪಘಾತ ಅಥವಾ ಇನ್ಯಾವುದೋ ರಿಕ್ರೂಟ್ಮೆಂಟ್ ಅಲ್ಲಿ ಧ್ವನಿ ಎತ್ತಿದ್ದೀನಿ. ಅವ್ರಿಗೆ ನ್ಯಾಯ ಸಿಕ್ಕಿದೆ, ಎಂಪ್ಲಾಯ್ಮೆಂಟ್ ಕೊಡಿಸಿದ್ದೀನಿ. ಸಾಕಷ್ಟು ನನ್ನ ಪೇಜಲ್ಲಿ ನೋಡಿ ಸಾಕಷ್ಟು ನಾನು ಆ ವಿಚಾರದಲ್ಲಿ ಮಾಡಿದ್ದೀನಿ. ಆದ್ರೆ ಸರ್ಕಾರಗಳ ಪಾತ್ರ ಮತ್ತು ಮಾಲೀಕರ ಪಾತ್ರ ಏನು? ಮಾಲೀಕರು ಸರ್ಕಾರದ ಮೇಲೆ ಗುಬ್ಬೆ ಎಲ್ಲದಕ್ಕೂ ಡಾಕ್ಯುಮೆಂಟ್ ಕೇಳ್ತಾರೆ, ಹಣ ಕೊಟ್ರೆ ರಿನ್ಯೂವಲ್ ಆಗುತ್ತೆ, ಲೈಸೆನ್ಸ್ ಸಿಗುತ್ತೆ. ಮಾನಿಟರಿಂಗ್ ಮಾಡ್ದೇನೆ ಮನೆ ಹತ್ರ, ಆಫೀಸ್ ಹತ್ರ, ಅವರ ಕಾರ್ಖಾನೆ ಆಫೀಸ್ ಹತ್ರ ಅವ್ರಿಗೆ ಲೈಸೆನ್ಸ್ ಬರ್ತಾ ಇದೆ. ಇನ್ನೆಲ್ಲಿ ಕಾರ್ಮಿಕರು? ಇದು ಕಾರ್ಮಿಕರ, ಗುತ್ತಿಗೆ ಕಾರ್ಮಿಕರ ಮರಣ ಶಾಸನ ವಿಚಾರ. ಇನ್ನು ಗಿಗ್ ವರ್ಕರ್ಸ್ ಅಂತ, ಗಿಗ್ ವರ್ಕರ್ಸ್ ಅನ್ನೋದು ಹೊಸದು ಕೇಳಿರ್ಬೇಕು. ಹಳ್ಳಿಯವ್ರಿಗೆ ಹೊಸದು, ಸಿಟಿ ಅವ್ರಿಗೆ ಅಂತ ಗೊತ್ತಿರ್ತದೆ. ಡೆಲಿವರಿ ಬಾಯ್ಸ್, ಝೊಮ್ಯಾಟೊ, ಸ್ವಿಗ್ಗಿ, ಸರ್ವಿಸ್ ಓರಿಯೆಂಟೆಡ್ ಎಲೆಕ್ಟ್ರಿಷಿಯನ್, ಪ್ಲಂಬರ್. ಏನ್ ಗೊತ್ತಾ ಈ ಗಿಗ್ ವರ್ಕರ್ಸ್ ಅಂದ್ರೆ? ನಿರ್ದಿಷ್ಟ ಕೆಲಸಕ್ಕೆ ಅವ್ರನ್ನ ಮಾಡದಂತದಕ್ಕೆ ಕೂಲಿ ಕೊಡೋದು. ಒಂದು ನಿರ್ದಿಷ್ಟ ಕೆಲಸವನ್ನು ವಹಿಸುವಂಥದ್ದು, ಮಾಡೋದಕ್ಕೆ ಕೊಡುವಂಥದ್ದು. ಇದು ಒಪ್ಪಂದ. ಒಂದು ಕೆಲಸಕ್ಕೆ ಇಂತಿಷ್ಟು ಮಾಡಬೇಕು ಅನ್ನೋದು ಒಪ್ಪಂದ ಮಾಡ್ಕೊಳ್ಳುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಗಿಗ್ ವರ್ಕರ್ಸ್ಗೆ ಸರ್ಕಾರ ಯಾವ ರೀತಿ ಅವಕಾಶ ಕೊಡ್ತೇವೆ ಏನೋ ಗೊತ್ತಿಲ್ಲ. ಇವತ್ತು ಕೂಡ ESI, EPF ಸೌಲಭ್ಯಗಳಿಲ್ಲ ಗಿಗ್ ವರ್ಕರ್ಸ್ಗೆ. ಎಂಪ್ಲಾಯಿಗಳಿಗೆ ಇನ್ಸೂರೆನ್ಸ್ ಇಲ್ಲ, ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಇಲ್ಲ, ಪ್ರಾವಿಡೆಂಟ್ ಫಂಡ್ ಇಲ್ಲ, ಏನಿಲ್ಲ. ಆದ್ರೆ ಇವ್ರಿಗೆ 2 ಲಕ್ಷದ ವಿಮಾ ಸೌಲಭ್ಯ ಕೊಡ್ತೀವಿ, 2 ಲಕ್ಷದ ಅಪಘಾತ ವಿಮೆಯನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ್ರೆ ಕಂಪಲ್ಸರಿ 100 ದಿನ ವರ್ಕ್ ಮಾಡಿರ್ಬೇಕಂತೆ. ಸ್ವಾಮಿ, ಪರ್ಮನೆಂಟ್ ಇರೋ ಎಂಪ್ಲಾಯಿ ಫ್ಯಾಕ್ಟ್ರಿಗಳೇ 100 ದಿನ ಕೊಡ್ತಾ ಇಲ್ಲ ವರ್ಕಿಂಗ್ ನ. ಸೀಸನಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ತೆಗಿತಾ ಇದೆ. ಇನ್ನು ಗಿಗ್ ವರ್ಕರ್ಸ್ಗಳಿಗೆ 100 ದಿನ ಸಿಗ್ತಾ ಇದೆಯಾ? ಇಡೀ ವಿಶ್ವದಲ್ಲೇ ಕಾರ್ಮಿಕರ ಹಕ್ಕನ್ನೇ ತೊಡೆದು ಎಲ್ಲರೂ ಗಿಗ್ ವರ್ಕರ್ಸ್ ಆಗ್ತಾ ಇದ್ದಾರೆ. ಮಾಲೀಕರೆಲ್ಲ ಗಿಗ್ ವರ್ಕರ್ಸ್ ಅನ್ನೋ ಮೂವ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಆ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು, ಇಂತಿಷ್ಟು ಅಮೌಂಟ್ ಕೊಡೋದು, ಕಳಿಸುವಂಥದ್ದು. ಗಿಗ್ ವರ್ಕರ್ಸ್ಗಳಿಗೆ 1 ದಿನದಲ್ಲಿ ಮಾಡೋ ಕೆಲಸನ 30 ದಿನದಲ್ಲಿ ಕೆಲಸ ಟಾರ್ಗೆಟ್ ಕೊಡುವಂಥದ್ದು. ಇಂತಿಷ್ಟೋ ದುಡ್ದು ಬಿಡ್ತೀವಿ, ಲಿಮಿಟ್ ಕೊಡೋದು, ಇಂತಿಷ್ಟ ಟಾರ್ಗೆಟ್ ಅಲ್ಲಿ ಬರ್ಬೇಕು. ಇವತ್ತು ಅಪಘಾತಗಳಲ್ಲಿ ಸಾಕಷ್ಟು ಮೋಟಾರ್ ಬೈಕ್ ಅಪಘಾತದಲ್ಲಿ ಗಿಗ್ ವರ್ಕರ್ಸ್ ಆಯ್ತಾ ಇದಾರೆ. ಸರ್ವೆ ಮಾಡಿ ನೋಡಿ. ಇಂತಿಷ್ಟು ನಿಮಿಷಕ್ಕೆ ಅವ್ರು ಹೋಗ್ಬೇಕು, ತಗೊಂಡೋಗಿ ಕೊಡ್ಬೇಕು. ಆಕ್ಸಿಡೆಂಟ್ ಆಗ್ತಾ ಇದೆ. ಉದ್ಯೋಗ ಭದ್ರತೆ ಇಲ್ಲ, ESI, EPF ಇಲ್ಲ,
ಭವಿಷ್ಯದಲ್ಲಿ ಅವ್ರಿಗೆ ಭದ್ರತೆನೇ ಇಲ್ಲ. ಗಿಗ್ ವರ್ಕರ್ಸ್ಗೆ ಯಾವುದೇ ಎಂಪ್ಲಾಯ್ಮೆಂಟ್ ಅಲ್ಲಿ ಯಾವುದೋ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ, ಟರ್ಮಿನೇಟ್ ಇಲ್ಲ, ಕೆಲಸ ಮುಗಿತು ಅವ್ನ ಕೆಲಸ ಮುಗಿತು ಹೋಯ್ತಾ ಇರೋದು ಅವನು. ಎಲ್ಲವೂ ಆನ್ಲೈನ್ ಅಲ್ಲಿ, ಎಲ್ಲವೂ ಮೊಬೈಲ್ ಅಲ್ಲಿ ಮಾಡ್ಕೋಬೇಕು, ಅಲ್ಲೇ ಹೋಗ್ತಾ ಇರೋಂಥದ್ದು. ಆರ್ಡರ್ ಸಿಕ್ಕಿದ್ರೆ ಬೇಕು, ಇಲ್ಲ ಅಂದ್ಬಿಟ್ಟು ಇದನ್ನ ಇವತ್ತು ಸಾಕಷ್ಟು ಜನ ಇವ್ರು ಹೇಳ್ತಾ ಇದಾರಲ್ಲ, ಬೆನಿಫಿಟ್ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರ, ಇದೇನು ಹೇಳ್ತಾರೆ PM ಜೈ ಅಂತ ಒಂದು ಪ್ರೋಗ್ರಾಮ್, ಅದೊಂದು ಪೋರ್ಟಲ್ ಮಾಡಿದ್ದಾರೆ. ಈ ಶ್ರಮ ಅಂತೇಳಿ ಪೋರ್ಟಲ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಅದರಲ್ಲಿ PM JM ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಕಡ್ಡಾಯವಾಗಿ ನೋಂದಣಿ ಆಗಿದ್ರೆ ಇವ್ರಿಗೆ ಸವಲತ್ತನ್ನ ಕೊಡ್ತೀವಿ. ಸವಲತ್ತುಗಳಿಗೆ ಮಾನದಂಡ ಏನಿಟ್ಟಿದ್ದೀರಿ ಅದನ್ನ ಯೋಚನೆ ಮಾಡಿರ್ತೀರಾ? ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ್ದವ್ರೆ ಬೇರೆ ಅದು ಕಟ್ ಮಾಡಿ ಕಾಲ್ ಬರ್ತಾ ಇದೆಯಾ? ಕಟ್ಟಾಗಿಲ್ಲ. ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಈ ಕಂಪ್ನಿಲಿ ಕೆಲಸ ಮಾಡಿದಾಗ ನಮ್ದು ಅವಕಾಶ ಇಲ್ಲ. ಎರಡು ಕಡೆ ಮಾಡ್ತಿದ್ದಾಗ ಇದು ಅವಕಾಶನೇ ಇಲ್ಲ. ಇವತ್ತು ಸ್ಟೂಡೆಂಟ್ಸ್ಗಳು, ಎಂಪ್ಲಾಯ್ಮೆಂಟ್ ಮಾಡೋರು, ಸಂಬಳ ಸಾಕಾಗೋದಿಲ್ಲ ಅನ್ನೋರು ಇದನ್ನ ಮಾಡ್ತಾ ಇದ್ದಾರೆ. ಇವತ್ತು ಗಿಗ್ ವರ್ಕರ್ಸ್ ಅನ್ನೋದು ಎಂಪ್ಲಾಯ್ಮೆಂಟ್ ಏನಿದೆ ಕಾರ್ಮಿಕರದ ಸವಲತ್ತನ್ನೇ ಅಳಿಸಾಕಿ ಗಿಗ್ ವರ್ಕರ್ಸ್ ಅನ್ನೋ ಮೂಲಕವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಇವರಲ್ಲಿ ನಾವು ಹೇಳ್ತೇವೆ ಈ 90 ದಿನ ಕೆಲಸ ಮಾಡಬೇಕು ಅನ್ನೋದು ಹೇಳ್ತಾರೆ. ಯಾವುದೋ ಆರ್ಥಿಕ ವರ್ಷದಲ್ಲಿ, ಫೈನಾನ್ಷಿಯಲ್ ಇಯರ್ಲಿ 90 ದಿನಗಳು ಕಡ್ಡಾಯವಾಗಿ ಮಾಡಿದಾಗ ಅವ್ರಿಗೆಲ್ಲಿ ಇದಿರ್ತದೆ. ಆಯ್ತು, ಗಿಗ್ ವರ್ಕರ್ಸ್ ಆದ್ರೂ ಅವ್ರನ್ನೇ ಏನೋ ಕೇಳೋದಕ್ಕೆ ಯೂನಿಯನ್ ಕಟ್ಟೋದಕ್ಕೆಲ್ಲ ಅವಕಾಶ ಇದೆ. ಯಾರ್ಯಾರು ಎಂಪ್ಲಾಯ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಾನು ಯಾವ ಕಂಪ್ನಿ ಕೆಳಗಡೆ ಮಾಡ್ತಿದ್ದೀನಿ, ಆ ಕಂಪ್ನಿ ಕಡೆ ಎಷ್ಟು ಜನ ಕೆಲಸಗಾರರು ಅಂತ ಇರೋದಿಲ್ಲ. ಆ ಕಂಪ್ನಿ ಕೆಳಗಡೆ ಯೂನಿಯನ್ ಎಲ್ಲಿ ಮಾಡಕ್ ಅವಕಾಶ ಇದೆ? ಯೂನಿಯನ್ ಮಾಡೋ ಹಕ್ಕನ್ನ ಕಸ್ಕೊಂಡಿರೋಂಥದ್ದು ಯಾವುದೂ ಇಲ್ಲ. ಇವತ್ತು ಕೂಡ ಅವ್ರಿಗೆ ವಿಶ್ರಾಂತಿ ಅಥವಾ ಇನ್ನೊಂದು ಬೇರೆ ಬೇರೆ ಬೆನಿಫಿಟ್ಸ್, ಎಂಪ್ಲಾಯೀಸ್ಗಳು ಬೆನಿಫಿಟ್ಸ್ ಏನೂ ಇಲ್ಲ ಗಿಗ್ ವರ್ಕರ್ಸ್ಗಳಿಗೆ. ಇವತ್ತು ಎಲ್ಲರೂ ಕೂಡ ಗಿಗ್ ವರ್ಕ್ಸ್ಗೆ ಹೋಗ್ತಾ ಇದ್ದಾರೆ. ಕೈಗಾರಿಕೆಗಳು ಕೂಡ ಇಂತಿಷ್ಟು ಕೆಲಸ ಹೇಳೋದು, ಮಾಡಿಸ್ಕೊಡೋವಂಥದ್ದು, ಅವ್ರು ಕಳಿಸುವಂಥದ್ದು, ಅವ್ರು ಸತ್ತರಷ್ಟು ಇದ್ದರಷ್ಟು ಗೊತ್ತಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಗಿಗ್ ವರ್ಕರ್ಸ್ಗಳಿಗೆ ತಮ್ಮ ವಿಚಾರಗಳು, ಟರ್ಮ್ಸ್ ಅಂಡ್ ಕಂಡೀಷನ್ಸೇ ಗೊತ್ತಿಲ್ಲ. ಈ ರೀತಿಯಾಗಿ ಗಿಗ್ ವರ್ಕರ್ಸ್ ಮತ್ತೆ ಗುತ್ತಿಗೆ ಕಾನೂನನ್ನ ತಂದಂತಹ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಕಾರ್ಮಿಕರ ಮರಣ ಶಾಸನವನ್ನ ಬರೆದಿದ್ದಾರೆ. ಹೊತ್ತು ಕಾರ್ಮಿಕರಿಗೆ ಉದ್ಯೋಗ ಭದ್ರತೆನೂ ಇಲ್ಲ, ಜೀವದ ಭದ್ರತೆ ಇಲ್ಲ. ಉದ್ಯೋಗ ಭದ್ರತೆ ಇಲ್ಲ, ಜೀವ ಭದ್ರತೆ ಇಲ್ಲ, ಆರ್ಥಿಕ ಭದ್ರತೆ ಇಲ್ಲ, ಮೂರೂ ಕೂಡ ಇಲ್ಲ. ದಯವಿಟ್ಟು ಈ ವಿಚಾರವಾಗಿ ತಿಳಿದಂಥವ್ರು, ನಿಮ್ಗೆ ಆಗ್ತಾ ಇರುವಂತ ಅನ್ಯಾಯದ ವಿಚಾರಗಳು ತಿಳಿದಂಥವ್ರು ಕಾಮೆಂಟ್ ಮಾಡಿ, ಮತ್ತೇನಾದ್ರೂ ನನಗೆ ಕಾಲ್ ಮಾಡಿ. ದಯವಿಟ್ಟು ಇಂಥದ್ರ ಬಗ್ಗೆ ನೀವು ಇಂಥ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಅಂದ್ರೆ KRS ಪಕ್ಷವನ್ನ ಸೇರಿ ದಯವಿಟ್ಟು ಒಂದು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಬರ್ತಾರೆ. ಯಾಕೆಲ್ಲ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದ್ರೆ, ನಾನು ಕೂಡ MSW ಮಾಡಿರುವಂತವನು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿದ್ದೀನಿ, ಕೆಲಸ ಮಾಡ್ತಿದ್ದಂಥವನು. ಈಗ ನಾನು ಅಡ್ವೊಕೇಟ್ ಕೂಡ. ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದಷ್ಟೇ, ನಿಮ್ಮ ಸುರಕ್ಷತೆಯನ್ನು ಕಾಪಾಡುವ, ನಿಮ್ಮ ನ್ಯಾಯಕ್ಕೆ ಧ್ವನಿಯಾಗುವಂತ KRS ಪಕ್ಷವನ್ನ ನೀವು ಬೆಂಬಲಿಸಿ, ಅದರ ಸದಸ್ಯತ್ವವನ್ನು ಪಡ್ಕೊಳ್ಳಿ. ಅವ್ರ ಜೊತೆ ನೀವು ಮುಂದುವರಿಯಿರಿ, ನಿಮ್ಗೆ ನ್ಯಾಯ ಸಿಗುತ್ತೆ. ಏನಾದ್ರೂ ಈ ಕಾಂಗ್ರೆಸ್, ಕಾರ್ಮಿಕರ ಪರ ಅನ್ನೋ ಕಾಂಗ್ರೆಸ್, ಬಿಜೆಪಿ ಏನು ಬದಲಾವಣೆ ತರ್ತೀವಿ, ಕಾರ್ಮಿಕರ ಜೀವನದಲ್ಲಿ ಬದಲಾವಣೆ ತರ್ತೀವಿ ಅಂತ ಬಂದಂತ ಬಿಜೆಪಿ, ಕೋಟ್ಯಾಂತರ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದ ಬಿಜೆಪಿ ಕೂಡ ಎಲ್ಲರೂ ಮೋಸಗಾರರೇ. ದಯವಿಟ್ಟು KRS ಪಕ್ಷವನ್ನ ಬೆಂಬಲಿಸಿ ಅಂತ ನಾನು ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಕಾಮೆಂಟ್ ಮಾಡಿ, ಮತ್ತೆ ನಮ್ಮ ಮೈಸೂರಲ್ಲಿರುವಂಥವ್ರು ವಿದ್ಯಾರಣ್ಯಪುರಂ ಕಚೇರಿಗೆ ಭೇಟಿ ಕೊಡಿ. ಅದೇ ರೀತಿ ರಾಜಾಜಿನಗರದಲ್ಲಿ ಬೆಂಗಳೂರಿನ ಕೇಂದ್ರ ಕಚೇರಿ ಇದೆ, ದಯವಿಟ್ಟು ಭೇಟಿ ಮಾಡಿ. ಮತ್ತೊಮ್ಮೆ ಈ ವಿಚಾರಗಳ ಬಗ್ಗೆ ಬರೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಫಿನಿಶ್ ಅಂತವ್ರು ಫಿನಿಶ್.